ಪ್ರಕೃತಿಯ ರಮ್ಯ ಬೆಡಗಿನ ತಾಣ ಉತ್ತರ ಕನ್ನಡ ಜಿಲ್ಲೆ. ಗಗನಚುಂಬಿ ಪಶ್ಚಿಮ ಘಟ್ಟಗಳು, ಪವಿತ್ರ ಜೀವನದಿಗಳು, ವಿಶಾಲ ಕಡಲ ತೀರಗಳು, ಅನೇಕ ಪುಣ್ಯಕ್ಷೇತ್ರಗಳು ಮುಂತಾದ ಪ್ರಾಕೃತಿಕ ಸಿರಿ ಸಂಪತ್ತಿನಿಂದ ಸಮೃದ್ಧಗೊಂಡ ನಾಡು ನಮ್ಮ ಈ ಉತ್ತರ ಕನ್ನಡ. ಪ್ರಾಕೃತಿಕವಾಗಿ, ಧಾರ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಸಂಪನ್ನವಾದ ಈ ಜಿಲ್ಲೆ ಯಕ್ಷ ಲೋಕದ ಗಂಧರ್ವರ ನೆಲೆಬೀಡು ಕೂಡ ಆಗಿದೆ. ಕಲಾ ಜಗತ್ತಿಗೆ ಅನೇಕ ಮಹಾನ್ ಗಣ್ಯರನ್ನ ಕೊಟ್ಟಿದೆ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಮುಖ್ಯವಾಗಿ ಬಡಗುತಿಟ್ಟು ಯಕ್ಷಗಾನದ ಸಿರಿ ಸಂಪತ್ತಿನಿಂದ ಈ ನಾಡು ಪಾವನವಾಗಿದೆ. ಚಂಡೆ ಮದ್ದಳೆಗಳ ನಿನಾದ ದಿಕ್ಕು ದಿಕ್ಕುಗಳಲ್ಲಿ ಮಾರ್ದನಿಸುತ್ತಿದೆ. ಇಂತಹ ಉನ್ನತ ಪರಿಸರದಲ್ಲಿ ಜನಿಸಿ ಬೆಳಗಿದವರು ಯಕ್ಷಸಿಂಹ ಶ್ರೀ ಹನುಮಂತರಾವ್ ಭಂಡಾರಿಯವರು. ಸ್ವಂತ ಪರಿಶ್ರಮದಿಂದ ಮತ್ತು ಪ್ರತಿಭೆಯಿಂದ ರಂಗಸ್ಥಳದಲ್ಲಿ ಸಿಂಹನಾಗಿ ಕಾಣಿಸಿಕೊಂಡು ಜನರನ್ನ ರಂಜಿಸಿದ ಮಹಾನ್ ಕಲಾವಿದ. ಹಮ್ಮೋಡಿ ಎಂಬುದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಗ್ರಾಮದ ಒಂದು ಭಾಗ. 23/12/1942ರಲ್ಲಿ ಹೊನ್ನಾವರದ ಸಾಲ್ಕೋಡಿನ ಶ್ರೀ ನಾರಾಯಣ ಭಂಡಾರಿಯವರ ಮಗನಾಗಿ ಹುಟ್ಟಿ ಮುಂದೆ ಶಾಲೆಯಲ್ಲಿ ಅಷ್ಟಾಗಿ ವಿದ್ಯಾಭ್ಯಾಸ ಮುಂದುವರಿಸದಿದ್ದರೂ ಕಲಾ ಮಾತೆಯ ಆಶೀರ್ವಾದದೊಂದಿಗೆ ರಂಗಸ್ಥಳದಲ್ಲಿ ಸಿಂಹನಾಗಿ ಮೆರೆದು ತಮ್ಮ ಅಪೂರ್ವ ಕಲಾ ಪ್ರೌಢಿಮೆಯೊಂದಿಗೆ ಕಲಾ ಪ್ರೇಮಿಗಳಲ್ಲಿ ಸೈ ಎನಿಸಿಕೊಂಡವರು ಶ್ರೀ ಹನುಮಂತರಾವ್ ಭಂಡಾರಿ ಸಾಲ್ಕೋಡ್. ಯಕ್ಷರಂಗದ ಮೇರು ಕಲಾವಿದರಾದ ಶ್ರೀ ಸುಬ್ರಹ್ಮಣ್ಯ ಧಾರೇಶ್ವರರ ಸಲಹೆ ಹಾಗೂ ಶ್ರೀ ಕೆ.ಪಿ. ಹಾಸ್ಯಗಾರ ಕರ್ಕಿಯವರ ಸ್ಫೂರ್ತಿಯೊಂದಿಗೆ ಸಿಂಹವೇಷಧಾರಿಯಾಗಿ ರಂಗಕ್ಕೆ ಬಂದು ಅನೇಕ ಕಡೆಗಳಲ್ಲಿ ತಮ್ಮ ಸಿಂಹ ನೃತ್ಯದ ಕಲಾ ಪ್ರದರ್ಶಿಸಿದ್ದಾರೆ. ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಜಾನಪದ ನೃತ್ಯ ಮತ್ತು ತರಬೇತಿ ಕೇಂದ್ರ ಬಾವಿಕೇರಿ ಅಂಕೋಲಾ ಅವರ ಗೌರವ ಸನ್ಮಾನ, ಕರಾವಳಿ ಜೂನಿಯರ್ ಚೇಂಬರ್ ಅಂಕೋಲಾ ಅವರ ಗೌರವ ಸನ್ಮಾನ, ಕೊಂಕಣ ವೇದಿಕೆ ಹೊನ್ನಾವರ ಅವರ ಗೌರವ ಸನ್ಮಾನ, ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಇವರ ಅಪರೂಪದ ಕಲಾ ಪ್ರತಿಭೆಯನ್ನ ಗೌರವಿಸಿದೆ. ಇಂತಹ ಹಿರಿಯ ಮೇರು ಕಲಾವಿದ ಶ್ರೀ ಹನುಮಂತರಾವ್ ಭಂಡಾರಿ ಇವರ ಕಲೆಗೆ ಇನ್ನಷ್ಟು ಮಾನ್ಯತೆಗಳು ಗೌರವಗಳು ಸಿಗಲಿ ಎಂದು ಆಶಿಸುತ್ತಾ, ಅಳಿವಿನ ಅಂಚಿನಲ್ಲಿರುವ ಇಂತಹ ಅಪರೂಪದ ಜನಪದ ಕಲೆಯ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ಅವರ ಕಲಾ ಬದುಕಿನ ಪಯಣದ ದಾರಿಯನ್ನ ಒಮ್ಮೆ ನೋಡಿ ಬರೋಣ.
ಪ್ರಿಯ ವೀಕ್ಷಕರೇ, ಯಕ್ಷಕಲಾ ಕುಸುಮ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಬಿಂದು ಅವಧಾನಿ. ಯಕ್ಷಗಾನ ಸಮಗ್ರ ಕರ್ನಾಟಕದ ಅನನ್ಯ ಹಾಗೂ ಪರಿಪೂರ್ಣ ಕಲೆ. ಪ್ರಸ್ತುತ ವಿದ್ಯಮಾನದಲ್ಲಿ ಜಗತ್ತಿನಾದ್ಯಂತ ಪಸರಿಸುತ್ತಿರುವ ಕಲೆಯೂ ಹೌದು. ಯಕ್ಷಗಾನದಲ್ಲಿ ಪುರುಷ ಹಾಗೂ ಸ್ತ್ರೀ ವೇಷಗಳನ್ನು ಹೊರತುಪಡಿಸಿ ಪ್ರಾಣಿ ಮತ್ತು ಪಕ್ಷಿಗಳ ವೇಷಗಳನ್ನು ಮಾಡಿ ರಂಗದಲ್ಲಿ ತೋರಿಸುವಂತಹ ಕಲೆ ಬಹಳ ವಿಶಿಷ್ಟವಾದದ್ದು ಹಾಗೂ ಸವಾಲಿನದ್ದು ಕೂಡ ಹೌದು. ಅದರಲ್ಲೂ ಪ್ರಸಂಗಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹದ್ದು ಸಿಂಹನ ವೇಷ. ಉದಾಹರಣೆಗೆ ಜಾಂಬವತಿ ಕಲ್ಯಾಣ, ಬೇಡರ ಕಣ್ಣಪ್ಪ ಅಲ್ಲದೆ ಬೇಟೆಯಾಡುವ ಸಂದರ್ಭಗಳಿರುವ ಪ್ರಸಂಗಗಳಲ್ಲಿ ಹೀಗೆ ಸಿಂಹನ ವೇಷ ರಂಗಕ್ಕೆ ಬರುವುದುಂಟು. ಇವತ್ತು ನಾವು ಯಕ್ಷಗಾನದಲ್ಲಿ ವಿಶೇಷವಾದ ಸಿಂಹ ವೇಷಧಾರಿಯಾಗಿರುವ ತಮ್ಮದೇ ಆದ ವಿಶೇಷ ಛಾಪಿನಿಂದ ಪ್ರಖ್ಯಾತರಾದಂತಹ ಶ್ರೀಯುತ ಹನುಮಂತರಾವ್ ಭಂಡಾರಿ ಹಮ್ಮೋಡಿ ಸಾಲ್ಕೋಡ್ ಇವರನ್ನ ಮಾತನಾಡಿಸೋಣ ಹಾಗೂ ಅವರ ಬಗ್ಗೆ, ಈ ಯಕ್ಷಗಾನದ ಸಿಂಹ ವೇಷದ ಬಗ್ಗೆ ಅವರಲ್ಲೇ ತಿಳಿದುಕೊಳ್ಳೋಣ. ಸಿಂಹ ವೇಷಧಾರಿಯಾಗಿ ಬಹಳ ಹಿರಿಯ ಕಲಾವಿದರು ಹಾಗೂ ಅನುಭವಿ ಕಲಾವಿದರಾದಂತಹ ಶ್ರೀಯುತ ಹನುಮಂತರಾವ್ ಭಂಡಾರಿ ಅವರಿಗೆ ನಮ್ಮ ಯಕ್ಷಕಲಾ ಕುಸುಮ ವಾಹಿನಿಯಿಂದ ಸ್ವಾಗತ. ಹನುಮಂತ್ ಭಂಡಾರಿ ಅವರೇ, ಮೊದಲನೆಯದಾಗಿ ನಿಮ್ಮ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಶಾಲಾ ಶಿಕ್ಷಣವನ್ನು ಮುಗಿಸಿದ್ದು ಹಾಗೂ ನೀವು ನಿಮ್ಮ ವಿದ್ಯಾರ್ಥಿ ಜೀವನವನ್ನು ಕಳೆದಿದ್ದು ಎಲ್ಲಿ? ನಾನು ಫಸ್ಟಿಗೆ ಸಾಲ್ಕೋಡ್ ಶಾಲೆಗೆ ಹೋಗಿದ್ದೆ. ಅಲ್ಲಿ 1ನೇತೆ 2ನೇತೆಯನ್ನು ಕಲಿತೆ. ಕಡೆಗೆ ಪಂಡಿತ್ ಮಾಸ್ಟ್ರುಗಳು ಇದ್ದವರು. ಅವರು ಸ್ಥಿತಿಗಾರ ಶಾಲೆ ಓಪನ್ ಮಾಡಿದ್ರು. ಕಡೆಗೆ ಸ್ಥಿತಿಗಾರ ಶಾಲೆ ಓಪನ್ ಮಾಡಿದ್ರೆ ನನ್ನ ಸರ್ಟಿಫಿಕೇಟ್ ಸ್ಥಿತಿಗಾರ ಶಾಲೆಗೆ ಹೋಯಿತು. ಅಲ್ಲಿ ಕಲಿತೆ. ಎಷ್ಟು 3ನೇತೆ ಕಲಿತು 4ನೇತಿಗೆ ನಾನು ಶಾಲೆ ಅಲ್ಲಿ ಮುಗಿಸಿದೆ. ಆದರೆ ವಿದ್ಯಾಭ್ಯಾಸ ಏನೂ ಇಲ್ಲದೆ ಹೋಯಿತು. ಆವಾಗ ಬೆಟ್ಟಕ್ಕೆ ಹೋಗಿ ಸೊಪ್ಪು ತರೋದು, ಸೊಪ್ಪು ಕಾಣ್ತದೆ. ನನಗೆ ಈಗ ವಯಸ್ಸು 84 ನಡೀತಾ ಇದೆ. 84 ವರ್ಷ. 1941ನೇ ಇಸ್ವಿಯಲ್ಲಿ ನಾನು ಜನ್ಮಕ್ಕೆ ಬಂದಿದ್ದೆ. ನಿಮಗೆ ಕಲೆಯಲ್ಲಿ ಬಾಲ್ಯದಿಂದಲೇ ಆಸಕ್ತಿ ಇತ್ತಾ ಅಥವಾ ನಿಮಗೆ ಈ ರಂಗಕ್ಕೆ ಬರಲಿಕ್ಕೆ ಪ್ರೇರಣೆ ಅನ್ನೋರು ಯಾರು? ಈ ರಂಗಕ್ಕೆ ಬರಬೇಕಾದ್ರೆ ಅದಕ್ಕೊಂದು ಲಯ ಬೇಕಾಗ್ತದೆ. ಆ ಹೆಜ್ಜೆ ಇಡೋದಕ್ಕೆ ಒಂದು ಇದು ಬೇಕಾಗ್ತದೆ. ಕೊಂಡಾಕುಳಿ ಶಿವರಾಮಾಚಾರಿ ಅಂತ ಹೇಳಿ ಒಂದು ಮೇಳ ಕಟ್ಟಿದಾಗೆ ಅವ ಹೆಜ್ಜೆ ಇಡಲಿಕ್ಕೆ ಅನುಭವ ಮಾಡಿಕೊಟ್ಟೆ. ಅದರೊಳಗೆ ಒಂದು ಪಾತ್ರನೂ ಕೊಟ್ಟರು ನನಗೆ. ಯಾವುದು ಕನಕಾಂಗಿ ಕಲ್ಯಾಣ ಅಂಥೇಳಿ ಪ್ರಸಂಗ ಇಟ್ಟರು. ನಂದು ಅಭಿಮನ್ಯು ಕೊಟ್ಟರು. ಅಭಿಮನ್ಯು ಕೊಟ್ಟರು. ಅದರೊಳಗೆ ಒಂದು 2-3 ವೇಷ ಮಾಡಿದ್ದೇನೆ. ಮಾಡಲಿಲ್ಲ ಅಂತ ಅಲ್ಲ, ಕಡೆಗೆ ಅದನ್ನು ಮುಂದುವರ್ಸೋಕೆ ಆಗಲಿಲ್ಲ. ನಾನು ಅದ್ರಿಗೆ ಸ್ಥಗಿತ ಮಾಡಿದ್ದೆ. ನನಗೆ ಅನಿಸಲಿಲ್ಲ, ಇಲ್ಲರ ನೀವು ಮಾಡ್ರ, ನಾನು ಎಲ್ಲ ಸಾಮಾನೆಲ್ಲ ತರಿಸಿದೆ, ನೀವು ಮಾಡಿಕೊಡಿ ಅಂತ ಹೇಳಿದೆ. ನಾನು ಒಂದು ನೇರ ಸಪ್ಪಿ 7 ಜನರು ತಯಾರು ಮಾಡಿಕೊಂಡು ನಮ್ಮ ಸಾರ್ಕೊಂಡವರೇ ವೇಷಕ್ಕೆ ಅವ್ರಿಗೆ ಇದು ಮಾಡಿಕೊಟ್ಟೆ. ಇಲ್ಲ ನೀ ಮಾಡಿದ್ರೆ ಆಗೋದಿಲ್ಲ, ಹಂಗಾರೆ ಎಂತ ಮಾಡುವ, ಶಮಂತಕ ಉಪಾಖ್ಯಾನ ಮಾಡುವ ಅಂತ ಹೇಳ್ತೇವೆ. ಶಿವವೇಷ ನೀವು ಮಾಡಿಬಿಡು ಅಂತ ಅಲ್ಲಿಂದ ಶುರು. ಈ ಶಿವವೇಷವನ್ನು ಮಾಡಬೇಕು ಅನ್ನುವಂಥ ಉತ್ತೇಜನ ಇದ್ದರೂ ಕೂಡ ಒಂದು ಅದಕ್ಕೆ ಒಂದು ಗುರು ಬೇಕು. ಆ ಗುರು ಎಲ್ಲ ಇದ್ದಾನಂದರೆ ಧಾರೇಶ್ವರದಿಂದ ಸುಬ್ಬ ಹೇಳುವಂಥವ, ಮಠಗಾರ ಸುಬ್ಬು ಅಂತಾರೆ ಅವರು. ಅವ ಶಿವವೇಷ ಮಸ್ತ್ ಮಾಡಬೇಕು. ಇಲ್ಲಿ ಮೇಳ ನಡೀತಾ ಇರುವಾಗ ನನ್ನನ್ನೇ ಆಯ್ಕೆ ಮಾಡಿದ್ರು. ಆ ಶಿವವೇಷ ನೀನು ಮಾಡಬೇಕು, ನಿನಗೆ ಈ ಬಾಕಿ ಪಾರ್ಟ್ ಬೇಡ ಅಂಥೇಳಿ. ಆವಾಗೇ ಧಾರೇಶ್ವರಕ್ಕೆ ಹೋದೆನು. ಹೋದ ಕೂಡಲೇ ಅವ ತುಂಬ ಆಸಕ್ತಿಯಿಂದ ಬಂದ. ನನ್ನ ಪೆಟ್ಟಿಗೆ ಎಲ್ಲ ಹಿಡ್ಕೊಂಡು ಅವನೇ ಹಿಡ್ಕೊಂಡು ಇಲ್ಲಿ ಬರೀಲಿಕ್ಕೆ ಬಂದ, ಸಾಲ್ಕೋಡ್ ಶಾಲೆ ಹತ್ರ. ಆವಾಗ ಬರ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಇದಾಗ್ತಿತ್ತು. ಆ ಗುರುವೇ ಕಲಿಸಿದ್ದೇನೆ. ಆ ಗುರುವೇ ಬಂದು ನನಗೆ ಹಿಂಗೆ ಬೇಕು 2 ವೇಷ ಮಾಡಿದೆ. 3ನೇ ವೇಷಕ್ಕೆ ನನಗೆ ಸಭಾಸ್ ಅಂದ್ಬಿಟ್ಟವ. 3ನೇ ವೇಷಕ್ಕೆ ಬರ್ತಾನೆ, ಸರಿಯೋ ತಪ್ಪೋ ನೋಡೋಕೆ ಅವ್ನು ಕರೆದೆ. ಮತ್ತೆ ಸರಿಯೋ ಇದು ನಾ ಬರ್ತಾನೆ, ಅದೆಷ್ಟಾಯಿತು ನೋಡು, ನೀನು ಈ ಮೂಗು ಮಾಡ್ತೇನೆ ನೋಡು, ಅದು ಮಾತ್ರ ನಂಗೆ ಹೇಳ್ಕೊಡ್ಬೇಕು ಹಾಂ ಅಂದವು. ಈ ಮೂಗಿನ ಮೇಲೆ ಅಷ್ಟು ಇದರಲ್ಲಿ ಮೂಗಿನ ಭಾಗ ಭಾರಿ ಚೆಂದಾಗಿ ಬರಬೇಕು. ಅದು ಬಂದರೆ ಅದು ಅಷ್ಟು ಇದಾಯಿತು. ಅವ ಅದು ಅಷ್ಟು ಮಾಡೋದಿಲ್ಲ ಆಗಿದೆ. ನಾನು ಮಾಡೋದು ಹತ್ತಿಲೆಯ, ಅವ ಮಾಡೋ ಹತ್ತಿ ನಮೂನಿ ಬೇರೆ, ನಾ ಮಾಡೋ ಹತ್ತಿ ನಮೂನಿ ಬೇರೆ ಆಯಿತು. ನೀ ಮರೆ ನನ್ನ ಜಲಮರೆ ಇರುವಲ್ಲಿವರೆಗೆ ನೀನು ಇದೊಂದು ಮಾಡಿಕೊಡು ನನಗೆ ಅಷ್ಟು ಹೇಳಿ ಅವ ಆಶೀರ್ವಾದ ಮಾಡಿ, ನೀನು ಎಲ್ಲ ನೀನು ನನಗೆ ಸಿಕ್ಕಿದಷ್ಟೇ ಎಲ್ಲ ಸಿಗ್ತದೆ ನಿನಗೆ ಅಂದ್ಬಿಟ್ಟು ಹೇಳಿ
ಹಾಗೆ ಅವನ ಆಶೀರ್ವಾದದಿಂದ ನನಗೆಲ್ಲ ಸಿಕ್ಕಿದ್ದು. ಆವಾಗ ಅಲ್ಲಿಂದ ಶುರುವಾಯಿತು ನನಗೆ ಅಲ್ಲಿ ಕರೆ ಬರೋದು, ಇಲ್ಲಿ ಕರೆ ಬರೋದು, ಗುಂಡ್ಬಳಕ್ಕೆ ಹೋಗೋದು, ಹೀಗಿದೆಲ್ಲವ ನೂರಾರು ವೇಷ ನಡೀತು. ಹಾಗೆ 1 ವರ್ಷ 2 ವರ್ಷದೊಳಗೆ ತೆಗೆದು. ಪ್ರಪ್ರಥಮವಾಗಿ ನೀವು ಯಕ್ಷಗಾನದಲ್ಲಿ ಪುರುಷ ವೇಷವನ್ನ ಮಾಡಿದ್ರಿ ಅಂತ ಕೇಳಿದ್ರು, ಅದ್ರ ಬಗ್ಗೆ ಹೇಳಿ. ಅದ್ರ ಬಗ್ಗೆ ಅಂತೇಳಿದರೆ ನನಗೆ ಅದ್ರ ಬಲ್ಲ ನನ್ನ ವೇಷ ನೋಡೇ ಕೆಲವರು ನಗಲಿಕ್ಕೆ ಮಾಡಲಿಕ್ಕೆ ಅನ್ಕಿದ್ರು. ನನಗಷ್ಟು ವಿದ್ಯಾರ್ಥಿನೂ ಇಲ್ಲ ಹೇಳುವ ಸಲುವಾಗಿ ಅದನ್ನು ಬಂದ್ ಮಾಡಿಬಿಡೋದು, ನೀವು ಮಾಡಿ, ನೀವು ನಮ್ಮದು ಸಂಪೂರ್ಣ ಸಪೋರ್ಟ್ ಅದೇ ಅಂತ ಹೇಳಿ ಅವ್ರಿಗೆ ಹೇಳಿಬಿಟ್ಟೆ. ಬಿಟ್ಟಿಗ ಕೂತ್ಕೊಂಡೆ. ಆವಾಗ ಅವ್ರು ಬಿಡಲಿಲ್ಲ. ನಾನು ಹೇಳ್ತೇವೆ ಸಮಂತಕ ಉಪಾಖ್ಯಾನ ಮಾಡುವ, ಮತ್ತು ನೀ ಶಿವನ ವೇಷ ಮಾಡು, ನಿನಗಲ್ಲಿ ಮಾತುಕತೆಯನ್ನು ವಿಶೇಷ ಬರುವುದಿಲ್ಲ, ಕೂಗುದು ಗರ್ಜನೆ ಇಷ್ಟೇಯ ಅಂಥೇಳಿ ನನ್ನ ಶಿವನ ವೇಷಕ್ಕೆ ಶುರು ಮಾಡಿಸಿದ್ದು. ಈ ಸಿಂಹದ ವೇಷ ಶುರುವಾದದ್ದು ಯಾವಾಗ, ಅಥವಾ ಮೊದಲ ಬಾರಿಗೆ ನಿಮ್ಮ ಸಿಂಹದ ವೇಷ ಅಥವಾ ಪ್ರದರ್ಶನ ಎಲ್ಲಿ ಆಗಿತ್ತು? ಒಂದನೇ ಫಸ್ಟ್ ಪ್ರದರ್ಶನನೇ ಈ ಶಾಲೆಯ ಅಂಗಳವೆಲ್ಲ ಆದದ್ದು ಫಸ್ಟು. ಅದ್ರ ನಂತರ ಗುಂಡ್ಬಾಳದಲ್ಲಿ ಯಕ್ಷಕಾಶಿ ಗುಂಡ್ಬಾಳ 8, 9, 10ರವರೆಗೆ ಮಾಡಿದೆ ನಾನು. 1 ವರ್ಷ ಅವ್ರದ್ದು 6 ತಿಂಗಳ ಆಟ ಆಗ್ತದೆ. ಅಲ್ಲಿ 6 ತಿಂಗಳಲ್ಲಿ ಒಂದು 8, 9 ಮಾಡಿ 1 ವರ್ಷದಲ್ಲಿ. ಅವ್ರು ಕರೆ ಬಂದ ಕೂಡಲೇ ಹನುಮಂತ ಚಲಮಣಿನಂತೆ ನೀ ಬಾ ಅಂತ ಹೇಳೋದು, ಮತ್ತೊಬ್ಬನ ಕರೆಯಬಹುದು, ಅಲ್ಲಿ ಹೋಗೋದು. ಈ ರೀತಿಯಾಗಿ 8, 9 ಅಲ್ಲಿ ವರ್ಷಕ್ಕೆ ಮಾಡ್ತಿದ್ದೆ ನಾನು. ಮಾಡಕ್ಕೆ ಹೊರತಾಗೂ ಬರ್ತಿದ್ದು. ಅದಕ್ಕೆ ಈ ನಿಮ್ಮ ಮೆರವಣಿಗೆಗೆ ಈಗೆಲ್ಲರೂ ಒಂದು ಮಿನಿಸ್ಟ್ರ್ ಬರ್ತಾರೆ. ನಮ್ಮ ಇವರು ಮೋಹನ್ ಶೆಟ್ಟರ್ ಇದ್ದಾಗ 2 ಸಲ ಮೆರವಣಿಗೆಗೆ ಹೋಗಿದ್ವಿ. ಮೆರವಣಿಗೆಗೆ ಅವರು ಒಳ್ಳೆ ನನಗೆ ಹೇಳ್ಕೊಡ್ತಿದ್ರು, ಪ್ರೋತ್ಸಾಹ ಹಂಗೆ ಮಾಡ್ತಿದ್ರು. ಈಗ ಅವರು ಅಷ್ಟಕ್ಕೆ ಅಲ್ಲ, ಮತ್ತು ಅಲ್ಲಿ ವನದುರ್ಗಾದೇವಿ ಅಂತದೆ ಹೊನ್ನೂರದಲ್ಲಿ. ವನದುರ್ಗಾದೇವಿಗೆ ಅವರು ಮೆರವಣಿಗೆಯಲ್ಲಿ ಬರ್ತಾರೆ. ನನಗೆ ಗಾಡಿ ಕೊಟ್ಟಿದ್ದರು. ಗಾಡಿ ಮೇಲೆ ನನ್ನ ಒತ್ತಲು ಬರೋದು, ನಾ ಗರ್ಜನೆ ಮಾಡ್ತಾ ಬರೋದು. ಯಕ್ಷಗಾನದಲ್ಲಿ ಈಗಲೂ ಹೆಚ್ಚಾಗಿ ಮುಖವಾಡ ಅಥವಾ ಮಾಸ್ಕ್ ಬಳಸಿ ಸಿಂಹದ ವೇಷವನ್ನ ಮಾಡುವವರಿದ್ದಾರೆ. ಆದರೆ ಹನುಮಂತ ಭಂಡಾರಿ ಅವರ ಸಿಂಹ ಮುಖವಾಡ ಧರಿಸಿ ಮಾಡುವಂಥದ್ದಲ್ಲ. ಬದಲಾಗಿ ಸಿಂಹದ ಮುಖವನ್ನ ಚೌಕಿಯಲ್ಲಿ ರೆಡಿ ಮಾಡಿಕೊಂಡು ಅತ್ಯಂತ ಸೂಕ್ಷ್ಮವಾಗಿ ಮೇಕಪ್ ಅನ್ನ ಮಾಡಿಕೊಂಡು ಹಾಗೂ ಬಹಳ ನೈಜತೆಯಿಂದ ಕೂಡಿದಂತಹ ಸಿಂಹದ ಮುಖ ನಮಗೆ ರಂಗದಲ್ಲಿ ಕಂಡುಬರುತ್ತೆ. ಇದು ಬಹಳ ಅಪರೂಪ. ನೀವು ಈ ಸಿಂಹದ ಮೇಕಪ್ ಅನ್ನ ನೀವೇ ಮಾಡ್ಕೊಳ್ತೀರಿ. ನೀವು ಇದನ್ನ ಯಾರಿಂದ ಕಲ್ತಿದ್ದು? ಈ ಸಿಂಹದ ವೇಷದ ತಯಾರಿಗೆ ಮಾರ್ಗದರ್ಶನವನ್ನ ನೀವು ಯಾರಿಂದಾದ್ರೂ ಪಡೆದಿದ್ದೀರಾ ಅಥವಾ ಸ್ವಲ್ಪ ನೀವೇ ಮಾಡ್ಕೊಂಡಿದ್ದ? ಫಸ್ಟ್ ಪ್ರಶ್ನೆ ಆದರೆ ಹೇಳಿದ್ದೆ ನಾನು. ನಮಗೆ ಆ ಸುಬ್ಬು ಗುರು ಹೇಳೋವನೇ ಹಿಂಗೆ ಮಾಡಬೇಕು ಅಂತೇಳಿ ಅವನು ಹೇಳಿಕೊಟ್ಟಿದ್ದ. ಒಂದು ವೇಷಕ್ಕೆ. 2ನೇ ವೇಷ ಮಾಡಬೇಕಾದ್ರೆ ನಾನೇ ತಯಾರು ಮಾಡಿಕೊಂಡೆ ಅದನ್ನು. ಅದು ಪೂರಾ ಹತ್ತಿ ಒಳಗೆ ತಯಾರು ಮಾಡಿ, ಯಾವುದೂ ನನ್ನ ಮುಖದ ಮೇಲೆ ಇರೋದಿಲ್ಲ, ಹತ್ತಿ ಮಾತ್ರ ಇರ್ತದೆ. ಹತ್ತಿ ಒಳಗೆ ತಯಾರು ಮಾಡೋದು ಆ ವೇಷವನ್ನು. ಆ ಸಾಮಾನುಗಳನ್ನು ತಯಾರು ಮಾಡಬೇಕಾದ್ರೆ ಆ ಹತ್ತಿಯನ್ನು ಅದಕ್ಕೆ ಬೇಕಾಗುವಂಥ ಕಲರೇ ಆ ಮುಖಕ್ಕೆ ಬೇಕಾಗುವಂಥ ಕಲರ್ ಕೊಟ್ಟು ಹತ್ತಿಯನ್ನು ಒಣಸಿ ಅದನ್ನು ತಯಾರು ಮಾಡಿಕೊಂಡು ಅದನ್ನು ಚೆನ್ನಾಗಿ ಬಿಡಿಸಿ ಸರಿಯಾಗಿ ಸೆಟ್ ಮಾಡಬೇಕು. ನನಗೆ 1.5 ಗಂಟೆ 2 ಗಂಟೆ ಹಿಡಿತದೆ ಮನೆಯಲ್ಲಿ. 1.5 ರಿಂದ 2 ಗಂಟೆ 2 ಗಂಟೆ ಆ ಸಾಮಾನನ್ನು ಸೆಟ್ ಮಾಡಲಿಕ್ಕೆ ಬೇಕಾಗ್ತದೆ. ಕಡೆಗೆ ಬರ್ಕೊಳ್ಳಿಕ್ಕೆ 1.5 ಗಂಟೆ ಸಾಕಾಗ್ತದೆ. ಅದು ಮೇಕಪ್ಪಿನ ಮೇಲೆ ಬರೀಬೇಕಾದ್ರೆ ಆ ಹತ್ತಿ ಮೇಲೆಲ್ಲ ಸ್ವಲ್ಪ ಇದು ಮಾಡಿದ್ರೆ ಹತ್ತಿ ಸೊಗದು ಹೋಗ್ತದೆ. ಅದು ಅಲ್ಲದಾಗಿದ್ದರೆ 100 1000 ಸಿಂಹ ಆಯ್ತಿತ್ತು ತೇರ್ತಿಲ್ಲ. ಹಂಗೆ ಆಗೋದಿಲ್ಲ ಅದು. ಅದಕ್ಕೆ ಈ ಗಡ್ಡೆ ಒಳಗೆ ಯಾವ ರೀತಿಯಿಂದ ಬರಿಬೇಕೋ ಅದೇ ರೀತಿಯಲ್ಲಿ ಬರಿಬೇಕು. ಹಾಗಾಗಿ ಈ ವೇಷದ ಪ್ರಶ್ನೆ ಹಿಂಗೆ. ಸಿಂಹದ ವೇಷವೇ ಬಹಳ ವಿಶೇಷವಾದದ್ದು. ಅದರಲ್ಲೂ ನಿಮ್ಮ ಸಿಂಹದ ವೇಷ ಬಹಳ ವಿಶೇಷದ್ದು. ಈಗಿನಷ್ಟು ಸುಲಭವಾಗಿ ಹಿಂದೆ ನಮಗೆ ಕ್ರಾಫ್ಟ್ ವಸ್ತುಗಳಾಗಲಿ ಅಥವಾ ಬಟ್ಟೆಗಳಾಗಿ ಸಿಗ್ತಾ ಇರಲಿಲ್ಲ. ಅಂಥ ಕಾಲದಲ್ಲೂ ಈ ವೇಷಕ್ಕೆ ಬೇಕಾಗುವಂತಹ ಪರಿಕರಗಳನ್ನು ನೀವು ಹೇಗೆ ಸಿದ್ಧಪಡಿಸ್ತಾ ಇದ್ರಿ? ಅದು ಈ ಬೆಂಡೆ ಗಿಡ ಅಂತ ಇರ್ತದೆ, ಬೆಂಡೆ ಕಾಯಿ ಆಗ್ತದಲ್ಲ ಆ ಗಿಡ, ಅದು ದೊಡ್ಡ ಆಗ್ತದೆ. ಅದು ಈ ಗುಡ್ಡದ ಮೇಲೆ ಆಗೋದು ಮಾತ್ರ ಉದ್ದ ಹೋಗ್ತದೆ. ಮತ್ತು ಬೇರೆ ಕಡೆಗೆ ಆಗೋದು ಈ ಇದರೊಳಗೆ ಗದ್ದೆಲಾಗೋದೆಲ್ಲ ಸಣ್ಣ ಕಾಡು ಬೆಂಡೆ ಅದು ಇದು. ಅದನ್ನು ತಂದು ನಾನು ನೆನೆಸಿ ಅದನ್ನು ಕೊಳಿಸಿ ಅದನ್ನು ತಯಾರು ಮಾಡ್ತಿದ್ದೆ. ಕಡೆಗೆ ಪರಂಗಿ ಗಿಡ ಅಂತ ಎಷ್ಟು ದಿನ ಬೇಕಾಗ್ತಿತ್ತು ಅದಕ್ಕೆ ಒಂದು 8 ದಿವಸ ಕೊಳಿಸ್ಲಿಕ್ಕಿದ್ದು. ಕೊಳ್ತಾದ್ಮೇಲೆ ಅದೆಲ್ಲ ಬಿಟ್ಟು ಬಿಡ್ತದೆ, ನಾರು ಒಂದೇ ಉಳಿತದೆ. ಆವಾಗ ಹೀಗೆ ಕೈಲಿ ತೊಳೆದು ಬಿದ್ಲಿಗೆ ಹಾಕ್ಬಿಡೋದು.
ಇನ್ನು ಪರಂಗಿ ಗಿಡ ಉಂಟು, ಈ ಈ ಮುಳುಗಿನ ಗಿಡದ ಥರದ್ದೇ ಮುಳ್ಳಿರ್ತದೆ ನೋಡಿ, ಅದು ಬರ್ತದೆ. ಅದು ನಮ್ಮ ಈ ಸೀಕಿ ಬೇಕಾಗುವ ಇದಕ್ಕೆ ಅದು ಗಟ್ಟಿ ಇರ್ತದೆ ನೂಲು. ಆ ನೂಲು ಗಟ್ಟಿ ಇರುವುದರಿಂದವ ಅದರಲ್ಲಿ ಬೇಕಾದ ನಮ್ಮನೆ ಸಾಮಾನನ್ನು ಸ್ವಂತ ಕೈಲೇ ತಯಾರು ಮಾಡಿದೆ ನಾನು. ಅದನ್ನೇ ತಯಾರು ಮಾಡ್ಕೊಂಡು ಕಟ್ಕೊಳ್ಳೋದು ಹೇಳಿ. ಅದು ಎಷ್ಟು ಹೆಂಗೆ ಕಟ್ಟಬೇಕೋ, ಎಲ್ಲಿವರೆಗೆ ಅದು ಕಟ್ಟಬೇಕೋ ಅದನ್ನು ರೆಡಿ ಮಾಡ್ಕೊಂಡು ಕೈಲಿ ತಯಾರಿ ಮಾಡಿ ಕಟ್ಕೊಳ್ಳೋದು. ಆ ರೀತಿಲಿ ಆ ಸಾಮಾನು ವಿಶೇಷತೆ ಹೀಗಲ್ಲ. ನಿಮ್ಮ ಸಿಂಹದ ವೇಷ ಮುಖವಾಡ ಅಲ್ಲವಾದ್ದರಿಂದ ಪ್ರತಿ ಸಲ ಪ್ರದರ್ಶನದ ಮೊದಲು ನೀವು ನಿಮ್ಮ ವೇಷಕ್ಕೆ ಬೇಕಾಗುವಂತಹ ತಯಾರಿಯನ್ನು ಮಾಡಿಕೊಳ್ಳಲೇಬೇಕು. ಹಾಗಾಗಿ ಒಂದು ಸಿಂಹದ ಪೂರ್ಣ ವೇಷದ ತಯಾರಿಗೆ ಎಷ್ಟು ಹೊತ್ತು ನಿಮಗೆ ಬೇಕಾಗುತ್ತೆ? ನನಗೆ 1.5 ಗಂಟೆ ಬೇಕಾಗ್ತದೆ. ನನಗೆ 1.5 ಗಂಟೆ ಅದನ್ನು ಸಾಮಾನ್ಯವಾಗಿ ಜಾಗೃತಿ ಆಗಬೇಕು. ಇನ್ನು ಬರ್ತದೆ ಮುಂದಿನ ವೇಷಕ್ಕೆ ನಾನು ರಂಗಕ್ಕೆ ಹೋಗಬೇಕು ಅನ್ನುವಂಥ ಆ ಪೊಸಿಷನ್ನಲ್ಲಿ ಗಡ್ಬಡಿ ಮಾಡಿ 1.5 ತಾಸು ಬೇಕಾಗುತ್ತೆ. ಸರಿಯಾದ ವೇಷನೇ ನೋಡಿದ್ರೆ ಸಾಕು ಅನ್ನುವಷ್ಟು ತಯಾರಿ ಮಾಡ್ಕೋಬೇಕಾದ್ರೆ 2 ಗಂಟೆ ಹಿಡಿತದೆ. ಈಗಂತೂ ಕೈ ನಡೀತಿತ್ತು ಮಾಡ್ತಿತ್ತು ಹಿಂಗಿತ್ತು ಅದು. ಆದರೆ 2 ಗಂಟೆ ಅಂತೂ ಬೇಕಾಗ್ತದೆ. 1.5 ಗಂಟೆಯೊಳಗೆ ಬರಬೇಕು ನೀನು ಅಂತೇಳಿದ್ರೆ 1.5 ಗಂಟೆಗೆ ತಯಾರಾಗ್ತು ನಾನು ಅಂಥೇಳಿ ಅವ್ರ ಹತ್ರ ಹೇಳ್ಬೋದು, ಭಾಗವತರಿಗೆ ಹೇಳಿಬಿಡಿ 1.5 ಗಂಟೆ ಬೇಕು, ಇನ್ನು ಅರ್ಧ ಗಂಟೆ ಅದನ್ನು ಅವ್ರಿಗೆ ಹೇಳಿಡಿ ಅಂದರೆ 20 ನಿಮಿಷ 25 ನಿಮಿಷ ಅಲ್ಲಿ ಇರಬೇಕಾದ್ದು ರಂಗದಲ್ಲಿ ಇರಬೇಕಾದ್ದು ಅಷ್ಟು. ಇನ್ನು ತಯಾರಿ ನೀವು 1.5 ತಾಸಿಗೆ ಬೇಕು. ರಂಗಕ್ಕೆ ಹೋದ್ಮೇಲೆ 25 ನಿಮಿಷ ಮತ್ತು ನೋಡಬೇಕು ಅನ್ನಿಸ್ತದೆ ತಿಳಿತದೆ. ಆದರೂ ನಾವು ಉಳಿದಲ್ಲ, ಅದಕ್ಕೆ ಒಂದು ಇದೆ. ಹೀಗೆ ನೀವು ಇವತ್ತು ನೋಡಿದವರು ಮತ್ತೆ ನಾಳೆ ನೋಡಬೇಕು ಅಂಥದ್ದು ಮನಸ್ಸಿನಲ್ಲಿ ಇರಬೇಕು. ಆ ರೀತಿಯಾಗಿ ಪ್ರವೇಶ ಮಾಡಿ ಮುಗಿಸ್ಕೊಬರೋದು. ಇನ್ನು ಕೆಲವಷ್ಟು ಬೇಟೆ ಆಡುವ ಸಮಯದಲ್ಲಿ ಈ ಮೊಲನೋ ಇದೋ ಎಂಥದ್ದು ಹೇಳಿ ಬಾಯಿಗೆ ಕಟ್ಟಿ ಅದೇ. ಇನ್ನು ಕೆಲವಷ್ಟು ಕೆಂಪು ಬ್ಯಾಗಡೆ ಸಿಗ್ತದೆ. ಆ ಬ್ಯಾಗಡಿಯಿಂದ ಮಾಂಸದ ಉಂಡಿ ಮಾಡಿ ಮಾಂಸದ ನಮೂನೆ ಮಾಡಿಕೊಂಡು ಸನ್ನಿವೇಶವನ್ನ ನಾನು ನೋಡಿದ್ದೇನೆ. ನಿಮ್ದು ಅದನ್ನು ತಿನ್ನುವ ಒಂದು ಇದು ತೋರಿಸ್ಬೇಕಾಗ್ತದೆ. ಮೊದಲಿನ ಸಿಂಹದ ವೇಷಕ್ಕೂ ಈಗಿನ ಸಿಂಹದ ವೇಷಗಳ ಪರಿಕರಕ್ಕೂ ಯಾವ ವ್ಯತ್ಯಾಸವನ್ನು ಗುರುತಿಸಬಹುದು? ಎಷ್ಟು ಬದಲಾವಣೆ ಆಗಿದೆ? ಈಗ ಬದಲಾವಣೆ ಅಂದರೆ ಈಗ ಹೊಸ ಸಾಮಾನುಗಳೆಲ್ಲ ಬಂದವು. ನನಗೆ ಸರ್ಕಾರಕ್ಕೆ ನಾನು ಮನವಿ ಇಟ್ಟಿದ್ದೆ, ಒಂದು 5,000 ರೂಪಾಯಿ ನನಗೆ ಕೊಟ್ಟರು. 5,000 ರೂಪಾಯಿ ನನಗೆ ಕೊಟ್ಟಾಗೆ ಒಂದು ಡ್ರೆಸ್ ತರಬೇಕು ಅಂತೇಳಾಯಿತು. ಅದು ಎಲ್ಲಿ ಸಿಗ್ತದೆ ಅಂತ ವಿಚಾರ ಮಾಡೋಬಿಟ್ಟೆ, ಕಾರವಾರದಲ್ಲಿ ಸಿಗ್ತದೆ ಅಂತಾಯಿತು. ಕಾರವಾರಕ್ಕೆ ಹೋಗಿ ಆ ಡ್ರೆಸ್ಸನ್ನು ತಂದು ಈ ನಮ್ಮ ಉಮೇಶ್ ನಾಯ್ಕ ಹೇಳುವವನ ಹತ್ರ ಹೊಲಿಗೆ ಕೊಟ್ಟೆ. ಈ ರೀತಿಯಾಗಿ ಹೊಲಬೇಕು, ಸಿಂಹದ ವೇಷ ಹಿಂಗೆ ತಯಾರಿ ಮಾಡಬೇಕು ಅಂತ ಹೇಳಿ. ಈಗ ಅವರು ಕೊಟ್ಟು 5,000 ರೂಪಾಯಿನ ಡ್ರೆಸ್ಸೇ ನನ್ನ ಹತ್ರ ಅದೇ. ಈಗ ಒಂದಲ್ಲ 2 ಮಾಡಿದೆ. ಸಣ್ಣ ಹುಡುಗರು ಮಾಡಬೇಕು ಅನ್ನುವಂಥವ್ರು ಇರ್ತಾರೆ. ನಮಗೆ RV ಬಂಡಾರಿಯವರಿದ್ದರು, ಅವರು 2 ಸಿಂಹನ ವೇಷ ಮಾಡೋದಕ್ಕೆ ಹುಡುಗರಿಗೆ ತಯಾರು ಮಾಡಿಕೊಡಪ್ಪ ಅಂಥೇಳಿ ಅವ್ರಿಗೆಲ್ಲ ಹಾಕಿದ್ದು ನಾನು. ನಮ್ಮ ಮೊಮ್ಮಕ್ಕಳಿಗೂ ಅವ್ರಿಗೂ ಆ ಸಣ್ಣ ಸಾಮಾನೇ ಹಾಕಿದ್ದು ನಾನು. 2 ಸಾಮಾನು ಅಲ್ಲೇ ನನ್ನ ಹತ್ರ ಇದೆ. ಅದು ಹೇಳಿದೆ, ಸಣ್ಣ ಹುಡುಗರಿಗೂ ಒಂದು, ನಾವು ಬಲ್ಲದವ್ರಿಗೂ ಒಂದು.
ನೀವು ಸುಮಾರು ಇಲ್ಲಿಯವರೆಗೆ ಎಷ್ಟು ಸಿಂಹದ ಪ್ರದರ್ಶನವನ್ನು ಕೊಟ್ಟಿದ್ದೀರಿ ಮತ್ತು ಎಲ್ಲೆಲ್ಲಿ ಪ್ರದರ್ಶನವನ್ನು ನೀಡಿದ್ದೀರಾ? ಹಾಂ, ಹೀಗೆ ಪ್ರದರ್ಶನ ಭಾಳಷ್ಟು ಕಡೆಗಾಗದು. ಹಾಸನ, ತುಮಕೂರು, ಬೆಂಗಳೂರು, ಜೊಯ್ಡಾ ಮತ್ತು ದಾಂಡೇಲಿಲಿ ಎಕ್ಟ್ರ್ ಜೋಯಿಸರಿದ್ದರು. ಗೋಕರ್ಣ ಎಕ್ಟ್ರ್ ಜೋಯಿಸರಿದ್ದಾಗ ಅವರು ಜಾಂಬವ ಅಲ್ಲೇ ಪ್ರದರ್ಶನ ಮಾಡಿದವರು ಯಾರೋ ಇದ್ದರು. ನಂದು ಸಿಂಹ ಆರ್ ಬಿ ನಾಯ್ಕ್ ಅಂತೇಳಿ ಅವರು ರೋಡ್ ಕಾಂಟ್ರಾಕ್ಟ್ ಇದು ಮಾಡಿದಾಗೆ ಅವ್ರು ಕೆಲಸಕ್ಕೆ ಬರ್ತಿದ್ರು. ಇಲ್ಲಿ ಅವರು ಭಾಗವತಿಗೆ ಮಾಡ್ತಿದ್ರು. ಅದು ಆಗ ಅವರು ನನ್ನ ಅಲ್ಲಿ ಕರ್ಕೊಂಡು ಹೋದ್ರು ದಾಂಡೇಲಿಲಿ ಅವ್ರಿಗೆ ಸನ್ಮಾನ ಮಾಡೋದು. ಅಲ್ಲಿ ಮಾಡಿ ಮುಗಿದ ನಂತರ ನಾನು ಮನೆಗೆ ಬಂದೆ. ಇದಾಯಿತು. ಆದರೆ ಅವರು ಸಭಾಸಿಗೆ ಕೊಟ್ಟರು ನನಗೆ. ಡಾಕ್ಟರ್ ಜೋಯಿಸರು, ನೀನು ಮಾರೆಯ ಭಯಂಕರ ಮನುಷ್ಯ, ನೀ ಎಲ್ಲಿ ಕಲ್ತ್ಕೊಂಡೇ ಇದನ್ನು. ನಮಗಿದೆ ಇಡಗುಂಜಿಲಿ ನಮ್ಮ ಇಡಗುಂಜಿಯವರ ಮೇಲೆ ಇತ್ತಲ್ಲ ಯಾಗ ಶಿವರಾಮೇಗೌಡರು, ಅವರು ಸೊಂದರ ಜೊತೆಯಲ್ಲಿ ನನ್ನ ಕರೆಸ್ಕೊಂಡು ಗುಣವಂತಿ ಜಾತ್ರೆ ಆಯಿತು. ಅವರ ಮೇಳಿತ್ತು. ಅದು ಮೇಳದಲ್ಲಿ ಸಹ ನಾನು ಅಲ್ಲಿ ಮಾಡಿ ಬಂದೆ. ಆವಾಗ ಅಷ್ಟು ಖುಷಿ ಆಯಿತು. ಅವರು ಶಿವರಾಮೇಗೌಡರೇ ಖುಷಿ ಆಗೋದೆ. ಆದರೆ ಅವ್ರ ವೇಷ ಬಿಟ್ಟಾರೆ. ಹಾಗೆ ನಾನು ಅಲ್ಲಿ ಸಿಂಹ ಮಾಡಬೇಕಾದ್ರೆ ಅವ್ರ ವೇಷ ಇಲ್ಲ. ಸಂಬಳರು ಮತ್ತು ಅವ್ರ ಮಗ ಇವ್ರಿಗೆ ವೇಷ ಹೇಳಿ ಆವಾಗ ಅಲ್ಲಿ ನಾನು ಮಾಡಿ. ಜೊಯ್ಡಾದಲ್ಲಿ ನನಗೆ PS ರಾಣಿಯವರಿದ್ದಾಗೆ ಅಲ್ಲಿಗೆ ಕರೆಯಬಿಟ್ಟಿದ್ವಿ. ರಾಣಿಯವರು ಅಲ್ಲಿಗೆ ನೀವು ಬಂದು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಅದೇ, ಬಸ್ ಸ್ಟ್ಯಾಂಡ್ ಉದ್ಘಾಟನೆಗೆ ಬರಬೇಕು ಅಂತೇಳಿ. ಎಲ್ಲಿಂದ ಬರ್ಕೊಂಡು ಹೋಗೋದು? ಕಾರವಾರದಿಂದ ಅಲ್ಲಿಗೆ ಹೋಗಿದ್ದೀನಿ ಜೊಯ್ಡಾಗೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಯಿತು. ಆಮೇಲೆ ನನಗೆ ಒಂದು ಜೀಪ್ ಕೊಟ್ಟಿದ್ದಾರೆ. ನಮ್ಮ BV ಮಾಸ್ಟ್ರ ಮಗ ಅವ, ನೀ ದುಡ್ಡಿಗೆಲ್ಲ ಬೇಜಾರು ಮಾಡಬೇಡ, ಎಷ್ಟು ಕೊಡಬೇಕು ಅಂತೆಲ್ಲ ಕೇಳಿ, ನೀವು ದುಡ್ಡಿನ ಆಶೆಗೆ ನಾ ಬರಲೂ ಇಲ್ಲ, ನಾನು ಮುಂದೆ ಸಿಕ್ಕುವಂಥ ಒಂದು ಸೌಕರ್ಯ ಸಿಕ್ಕಲಿಲ್ಲ ಕಾಕು ಅಂತೇಳಿ ಇಷ್ಟು ಹೇಳಿದೆ, ಬಿಟ್ಟೆ. ಅಂದರೆ ಅಷ್ಟು ಗೌರವ ನೀಡಿದ್ರು. ಅದೇ ವೇಷ ನಮ್ಮ ಇದೇ ಹೊಸಕುಳಿ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಆಯಿತು. ಆದಾಗೆ ಅಲಕ್ ಶಿವರಾಮ್ ಭಟ್ರು
ನನಗೊಂದು ಶಿಲ್ಪಿ ಕೊಟ್ಟರು. ಇಲ್ಲಿ ಮತ್ತು ಪಿ ಎಸ್ ರಾಣಿಯವರು ಬರ್ತಾರೆ, ನಿಮ್ಮೊಂದು ಒಂದು ವೇಷ ಆಗಬೇಕು ಅಂಥೇಳಿ ನನಗೆ ಒಳಗೆ ಹೋಗಿಸಿ ಬಾಗಿಲು ಹಾಕಿಬಿಟ್ರು. ಇನ್ನು ಸಾಮಾನ್ಯರು ತಗೊಂಬಂದು ತಗೊಂಡು ತಂದಿಲ್ಲ, ಹಾಂ ಒಳಗೆ ಹೋಗಿ ಅಂಥೇಳಿ ಒಳಗೆ ಹೋಗಿಸಿ ಬಾಗಿಲು ಹಾಕ್ಬಿಟ್ರು. ಪಿ ಎಸ್ ರಾಣಿಯವರು ಅಲ್ಲಿ ನಾನು ಹೋಗಿ ಹೊರಟಿರೋ ಕಡೆಗೆ ಅವರು ತಯಾರಾದ್ರು, ಸ್ವಲ್ಪ ನಿಲ್ಲಿ ಮತ್ತೊಂದು ವೇಷ ಮಾಡಲಿಕ್ಕೆ ನಾನು ಒಬ್ಬರು ತಯಾರಿ ಮಾಡ್ತೀನಿ ಅಂತೇಳಿ ಆವಾಗ ಇದರ ಮೇಲೆ ನಾನು ಹೊರಬಿದ್ದು ಬಂದೆ. ಅಂದರೆ ಚೆಂಡೆ ಮೊದಲೇ ಎಲ್ಲ ಅಲ್ಲೇ ಇತ್ತು, ಎಲ್ಲ ಅವರೇ ತಯಾರು ಮಾಡಿಕೊಟ್ಟಿದ್ದೆ. ಅಲ್ಲಿದ್ದ ಇದರ ಮೇಲೆ ಹೊರಗೆ ಬಂದೆ. ಹೊರಗೆ ಬಂದು ನೋಡಿದವರೇ ಇವ್ರಿಗೆ ನನ್ನ ಹತ್ರ 15,000 ರೂಪಾಯಿ ಇವರಿಗೆ ಬರ್ಕೊಡು ಅಂಥೇಳಿ 15,000 ರೂಪಾಯಿ ಅವರು ಆವಾಗ ಸನ್ಮಾನ ಮಾಡಿದ್ರು. ನಮ್ಮ ಬಡತನದ ಕುಟುಂಬದಲ್ಲಿ ನಾನು ಹೀಗೆ ನನಗೆ ಒಂದು ಟೈಫಾಯ್ಡ್ ಆಗಿ ಟಿ ಬಿ ಕೋರ್ಸ್ ಹೋದೆ. ನಾನು ಟಿ ಬಿ ಆದಮೇಲೆ ಮನವಿ ಇಟ್ಟೆ, ದೇಶಪಾಂಡೆಯವ್ರಿಗೆ ಬರೆದು. ದೇಶಪಾಂಡೆಯವರು ತೆಗೆದು ಅಕಾಡೆಮಿ ಕೊಟ್ಟರು. ಅಕಾಡೆಮಿಯಿಂದ ಎಲ್ಲರೂ ಹೇಗಿದೆ ಅಂಥೇಳಿ ಒಬ್ಬರಿದ್ದರು, ಅವರಷ್ಟು ನನಗೆ ಪ್ರೋತ್ಸಾಹ ಕೊಟ್ಟವರು ಯಾರೂ ಇಲ್ಲ, ಅಷ್ಟು ಪ್ರೋತ್ಸಾಹ ಕೊಟ್ಟಾರೆ ಅವರು ಪಾಪ. ಹೋದಾಗೆ ನನ್ನ ಹತ್ರ ದುಡ್ಡು ಇಲ್ಲ, ಅವ್ರ ಮನೆಗೆ ಹೋದೆ, ಹೆಗಲೇ ಇಲ್ಲಿ ಅವ್ರ ಮನೆ ಅಂತೇಳಿ ಕೇಳ್ಕೊಂಡು. ಅಲ್ಲಿ ಹೋದಾಗೆ ಕೂತ್ಕ ಮಗ ಇಲ್ಲೇ ಕುಳ್ಳು, ನೀನು ಯಾರು ಅಂತ ಗೊತ್ತಾಯ್ತು ನನಗೆ ಅಂತ ಹೇಳಿದ್ರು. ಕುಳಿಸ್ಕೊಂಡು ಎಲ್ಲ ಕೇಳಿದ್ರು ಹಿಂಗೆ ಅಂದು. ಆವಾಗ ನಿನಗೆ ಈ ತಿಂಗಳಲ್ಲಿ ನಾನು ಮೀಟಿಂಗಲ್ಲಿ ಹೋಗ್ತೆ ಹೋದಾಗ ನಿನಗೆ ಸಿಗುವ ಇದನ್ನು ನಾನು ಮಂಜೂರಿ ಮಾಡಿಸ್ಕೊಡ್ತೇನೆ. ಅವ್ರ ಪಾಪ ಮಂಜೂರಿ ಮಾಡಿಸ್ಕೊಟ್ಟೆ. ನೀವು ಇಲ್ಲಿಯವರೆಗೆ ಮಾಡಿದಂತಹ ಪ್ರದರ್ಶನದಲ್ಲಿ ಯಾವುದಾದ್ರೂ ಒಂದು ಸ್ವಾರಸ್ಯಕರ ಘಟನೆ ಅಥವಾ ಸ್ವಾರಸ್ಯಕರ ಪ್ರದರ್ಶನ ನೀವು ಯಾವುದಾದ್ರೂ ಇದ್ರೆ? ಅದೇ ಇಲ್ಲಿ ಹೊನ್ನಾವರದಲ್ಲಿ ಹೋಟ್ಲಿತ್ತು ಒಬ್ಬರು, ಅವ್ರ ಹೆಸರು ಎಲ್ಲ ಸರಿ ಮರ್ತೋಗ ನನಗೆ. ಆ ಪ್ರಭು ಗುರ್ತ ಮಾಡಿಕೊಟ್ರು. ಆ ಪ್ರಭು ಇವ್ರ ಹತ್ರ ಹೇಳಿದ್ದ, ಮತ್ತೊಂದು ಸಿಂಹನ ವೇಷ ಮಾಡೋರು ತನಗೆ ಬೇಕು, ಚೌತಿ ಹಬ್ಬ 7 ದಿವಸ ನಾವು ಗಣಪತಿ ಇಟ್ಕೊಳ್ತು, ಗಣಪತಿ ಇದಕ್ಕೆ ಅವರ ಪ್ರದರ್ಶನ ಕೊಡಬೇಕು ನನಗೆ ಅಂತ ಹೇಳಿದ್ರು. ಹಾಗೆ ನಂಗೆ ಕರ್ರಿ ನೋಡಿ ಹಿಂಗಿದೊಂದು ಕರೆಯಾದೆ, ನೀವು ಹೋಗ್ತೀಯೋ? ಆವಾಗೆ ನಮ್ಮ ವಿಠಲ್ ಭಂಡಾರಿ ಇದ್ದ, ಹಾಂ ವಿಠಲ್ ಭಂಡಾರಿನೂ ಇದ್ದ. ಹೇಳ್ತಾರೆ ಇಂಥದ್ದೆಲ್ಲ ಬಿಡುಕ ಹೋಗ ಅನ್ನ. ಆಯಿತು ಅಂದೆ. ನಾನು ಹೋದೆ. ಎಲ್ಲಿ? ಮಂಕಿ ಬಂಡ್ಸಾಲಿ ಒಳಗೆ ಅವರು ಇದು ಗಣಪತಿ ಹೂಳು 7 ದಿವಸ ಇಟ್ಕೊಳ್ತಾರೆ. ಹೋದರು. ವೇಷಕ್ಕೆ ಗುಣವಂತಿಯವರು ಬಡವರು, ನಾನು ವೇಷ ಮಾಡೋನು. ಹಾಗೆ ಆಯಿತು. ಅಲ್ಲಿ ಆದ ಕೂಡಲೇ ಜನ ಅಂದರೆ ಹಿಂಗೆ ಹಾಕ್ಕೊಂಡವ್ರೆ, ಒಬ್ಬರಿಂದ ಒಬ್ಬನಿಟ್ಟು ವೇಷ ನೋಡೋಕ್ಕೆ ಅರ್ಧ ಜನಕ್ಕೆ ಕೊಡಲೇ ಇಲ್ಲ. ಅಂಥ ಒಂದು ಗಲಾಟೆ ಬಿದ್ದೋಯ್ತು ತಿಳಿತಲ್ಲ. ಅದಾಗೋದಿಲ್ಲ, ಮತ್ತೆ ಮಾಡಬೇಕು, ಅವರು ಮಾಡಿಸ್ಬೇಕು ನಿನಗೆ ಅಂತೇಳಿ. ಆವಾಗ ಈಗ ಮತ್ತೆಲ್ಲ ಈಗ ಮಾಡೋಕ್ಕವು, ಈಗ ನಾಳೆಗೆ ಮಾಡಬೇಕು. ನಾವು ಸಾಮಾನು ಕೊಡೋದಿಲ್ಲ ಅಂತ ಸಾಮಾನು ತಗೊಂಡು ಇಟ್ಕೊಬಿಟ್ರು. ಆವಾಗ ಏನು ಮಾಡ್ಬೇಕು? ಅಷ್ಟು ಬೇಡಿಕೆ ಇಟ್ಬಿಟ್ರು. ಅಷ್ಟು ಬೇಡಿಕೆ ಇಟ್ಟರೆ ಡಿ ಎಮ್ ನಾಯ್ಕರು ಹೋಗಿದ್ರು ನನ್ನ ಸಂಗತಿಗೆ. ಅವರು ಹಾಗೆ ಡಿ ಎಮ್ ನಾಯ್ಕರು ಆಯ್ತು ಅವರು ಅಷ್ಟೇ ಹೇಳ್ತಾರೆ, ನಾಳೆಗೆ ಮತ್ತೆ ಬರುವಾಗ ಇರಲಿ ಅಂಥೇಳಿ ಹೋದರು. ಮರುದಿವಸ ಮತ್ತು ಆ ಸಾಮಾನು ಆಗಂದಾಗ ತಯಾರು ಮಾಡೋಕೆ ಬರೋದಿಲ್ಲ, ಮತ್ತೆ ಬಂದು ಆ ಸಟ್ಟು ಮತ್ತೆ ತಯಾರು ಮಾಡ್ಕೊಂಡು ಆ ದಿವಸ ಮರುದಿವಸ ಹೋಗಿ ಕಡೆಗೆ ಮತ್ತೆ ಮಾಡೋದು ಅಂಥ ಒಂದು ಇದು ಉಳಿದಿಲ್ಲ ಅಂತಲ್ಲ. ನಿಮಗೆ ತಿಳಿದಂತೆ ಆಗ ಸಿಂಹದ ವೇಷ ಮಾಡುವಂತಹ ನಿಮ್ಮ ಸಮಕಾಲೀನರು ಯಾರಿದ್ರು? ಹಾಂ, ಸಿಂಹವೇಷ ಮಾಡುವವರು ನಮ್ಮ ಪಿ ವಿ ಹಾಸ್ಯಗಾರರು ಇದ್ದರು. ಪಿ ವಿ ಹಾಸ್ಯಗಾರರು ನನಗಿಂತ ಭಾಳ ಹಳಬರು. ಆವಾಗ ಫಸ್ಟ್ ಮಾಡಬೇಕಾದ್ರೆ ಅವರು ಕೇಳಿದೆ, ನಾನು ಹಿಂಗೊಂದು ಆಗಬೇಕಲ್ರ ಮಾಡಬೇಕು ಅಂತಾರೆ, ಏನು ಮಾಡೋದು? ಅವ್ರ ಪಾಪ ಎಷ್ಟು ನಿಗರ್ವಿಂದೆ ಅಷ್ಟು ಚೆಂದ ಮಾಡಿ ಚಾ ಕುಡಿ ಅದು ಕುಡಿ ಇದು ಕುಡಿ ಹೇಳಿ ನನ್ನ ಹತ್ರ ಸಾಮಾನು ಮಾತ್ರ ಕೊಡೋಕ್ಕಾಗೋದಿಲ್ಲ. ನೀನು ಈ ಸುಬ್ಬು ದಾರೇಶ್ವರ ಸುಬ್ಬು ಅಂತೇಳಿ ಅವನು ನೋಡು, ಅಲ್ಲೂ ದಾರೇಶ್ವರಕ್ಕೆ ಹೋದ್ರೆ ಕೇಳಿದ್ರೆ ಹೇಳ್ತಾರೋ, ನೀನು ಅಲ್ಲೂ ಹೋಗಿ ಅವನು ಭೇಟಿ ಹಾಕ್ಕೊಂಡು ನೀನು ಆ ಸಾಮಾನು ತಂದ್ಕೊಂಡು ಅವನೇ ಬಂದು ಬರ್ಕೊಡ್ತಾನೆ ಬೇಕಾದ್ರೆ ಅಂಥೇಳಿ ಅವರು ಹೇಳಿದವು ಫಸ್ಟಿಗೆ.
ಅವ್ರು ಹೇಳಿದ್ರು ನಾನು ಸೀದಾ ಅಲ್ಲಿಂದ ಸೈಕಲ್ವಾಗಿ ಹೊಡ್ಕೊಂಡು ಹೋಗೋದು. ಮತ್ತು ಈ ಗಾಡಿ ಪಾಡಿ ಅಂತ ಇಲ್ಲ, ಸೈಕಲ್ ಮೇಲೆ ಹೋದೆ ನಾನು ಧಾರೇಶ್ವರ ಹೋಗಿ ಸುಬ್ರಹ್ಮಣ್ಯ ಮಾತಾಡೋದು. ಮೊದಲು ನೀವು ಸಿಂಹದ ವೇಷವನ್ನ ಮಾಡುವಾಗ ನಿಮ್ಮ ಮನೆಯವರ ಸಪೋರ್ಟ್ ಎಲ್ಲ ಹೇಗಿತ್ತು? ಹಾಂ, ನಮ್ಮ ತಂದೆಯವರು ಅದೇ ಹೇಳಿದ್ನಲ್ಲ, ಮೊದಲೇ ಮೇಳವನ್ನು ಮಾಡ್ಕೊಂಡು ಇದಾಗಿತ್ತು. ನಮ್ಮ ತಂದೆಯವರು ಒಟ್ಟು ಸಪೋರ್ಟ್ ಕೊಡ್ತಿದ್ರು. ನನ್ನ ಮಗನ ಮುಂದೆ ತರಬೇಕು, ಒಂದು ವೇಷ ಮಾಡಬೇಕು ಇವು ಅಂತ ಹೇಳುವಂಥದ್ದು ನಮ್ಮ ತಂದೆಯವ್ರಿಗಿತ್ತು. ಅವ್ರ ಮುಂದೆ ಅದೊಂದು 2-3 ವೇಷ ಅಂತೂ ಒಂದು 8-10 ಜಳವಳ್ಳಿ ಅಲ್ಲಿ ಇಲ್ಲಿ ಇಡಗುಂಜಿಲೂ ಮಾಡಿದ್ರು. ಹಾಗಾಗಿ ಸುಮಾರು ವೇಷಗಳನ್ನು ಆಗ ಮಾಡಿ ನಮ್ಮ ಮನೆಯವ್ರಿಗೆ ಅಷ್ಟು ಖುಷಿ. ನನ್ನ ಹೆಂಡತಿಗೆ ನಾನು ಆವಾಗ ಬರ್ಕೊಳ್ಳೋ ಗೊತ್ತಿಲ್ಲ ಇದ್ದಾವೆ, ಮಾಳಿಗೆ ಹತ್ಕೊಂಡು ಮಾಳಿಗೆ ಮೇಲೆ ಬರ್ಕೊಂಡು ಕೆಳಗಿಳಿಬೇಕಾದ್ರೆ ನನ್ನ ಹೆಂಡ್ತಿ ಅಕ್ಕಲ್ ತಪ್ಪಿಟ್ಬಿಡ್ತು. ಅವ್ರಿಗೆ ಗೊತ್ತಿಲ್ಲ ನಾ ಬರ್ಕೊಂಡಿಗೆ ಅಂತ, ನಾ ಬರ್ಕೊಂಡಿದ್ದೆ ಅಂತೇಳಿ ಅದು ಗೊತ್ತಿಲ್ಲ ಅಂಥದ್ದು. ಅದು ಅಂತ ನೆಗ್ಗಿ ಆಡೋ ರೂಪದಲ್ಲಿ ಬಿದ್ದು ಬಿಡ್ತದೆ ಹೇಳ್ತಾರೆ. ಆವಾಗ ನಾನೇ ನೀರು ಹಾಕಿ ಬೇಗ ವೇಷ ಬಿಟ್ಟು ಹಾಕಿ ಹೇಳ್ತಾರೆ, ಅದನ್ನು ಜೋಪಾನ ಮಾಡ್ಕೊಂಡು. ಈ ಕಲೆಯನ್ನ ಬಿಟ್ಟು ನೀವು ಜೀವನದಲ್ಲಿ ಬೇರೆ ಏನಾದರೂ ಮಾಡ್ಕೊಂಡಿದ್ದೀರಾ ಮತ್ತೆ? ಹೌದು, ಅಂದರೆ ಹೊಟ್ಟೆ ಜೀವನಕ್ಕಾಗಬೇಕು ಅಂತೇಳಿ ಎಲೆ ವ್ಯಾಪಾರ ಮಾಡ್ತಿದ್ದೆ. ಅದರಿಂದ ಸ್ವಲ್ಪ ನಮಗೇನಾದರೂ ಸಾಗರ, ಶಿವಮೊಗ್ಗ, ಜೊಯ್ಡ, ಇಡಿಕೆ ಫ್ಯಾಕ್ಟ್ರಿ ಅಲ್ಲಿವರೆಗೆ ನಾನು ಎಲೆ ಸಪ್ಲೈ ಮಾಡ್ತಿದ್ದೆ. ಕಾರವಾರ, ಅಂಕೋಲ ಅಲ್ಲೆಲ್ಲ ಕಳಿಸ್ಕೊಡಿ ಈ ರೀತಿ. ಆಗ ಇಲ್ಲಿ ಆ ರಾಣಿಬೆನ್ನೂರು ಸಾರಿಗೆ, ಆ ಸಾರಿಗೆ ಈ ಸಾರಿಗೆ ಯಾವುದೂ ಇಲ್ಲ ಇಲ್ಲಿ. ನಾನು ಒಂದೇ ವ್ಯಾಪಾರಸ್ಥ ಆಗಿದ್ದೆ. ಕೆಲ್ಲಿ ಭಟ್ರ ಮನೆದು ಅದೇ ಒಟ್ಟು ಎಲೆ ಎಲ್ಲ ನಾನೇ ತರೋದು. ಸಂತರ ಭಟ್ರ ಮನೆದು ಎಲೆ ವ್ಯಾಪಾರ ಒಂದೇ ಮಾಡ್ತಾ ಇದ್ರ ಹಾಗಿದ್ರೆ? ಮತ್ತೆ ಯಾವುದೂ ಇಲ್ಲ? ಮತ್ತೆ ಯಾವುದೂ ಇಲ್ಲ, ಸಂತಿಗೆ ಕಾಯಿ ವ್ಯಾಪಾರ, ಎಲೆ ಮತ್ತೆ ಕಾಯಿ ವ್ಯಾಪಾರ ಮಾಡಿ ಅದೆಲ್ಲ ಅದಕ್ಕೆ ಉಳಿದಿತ್ತು. ಜೀವನ ಹೆಂಗಾರು ಮಾಡಿ ನಡೀತು. ನಿಮ್ಮ ಸಿಂಹದ ವೇಷವನ್ನ ನೋಡಿ ಆಗಿನ ಹಿರಿಯ ಕಲಾವಿದರು ಯಾರಾದ್ರೂ ನಿಮ್ಮನ್ನ ಪ್ರೋತ್ಸಾಹಿಸಿದ್ರ? ಹಾಗಿದ್ರೆ ಯಾರ್ಯಾರು ಅವರು? ಈ ಶಿವರಾಮಾಚಾರಿ ಅಂತ ಹೇಳಿದ್ನಲ್ಲ, ಅವ ನನಗೆ ಹೆಜ್ಜೆ ಇಡಲಿಕ್ಕೆ ಮಾಡಲಿಕ್ಕೆ ಎಲ್ಲ ಕಲಿಸೋ ಒಮ್ಮೆ. ನಮ್ಮ ಗುರು ಹೇಳುವ ಮಾಡ್ತಾರೆ, ಅದರ ಅವ್ರ ಮಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಾ ಮಾಡೋ ಮಟ್ಟು ಬದಲಾಯಿತು. ಅಲ್ಲಿಂದ ಹೆಂಗೆ ಇದು ಸಾಮಾನೆಲ್ಲ ಚೇಂಜ್ ಆಯಿತು ಅನ್ನೋ ಹಾಗೆ ಆ ವೇಷನೂ ನಾನು ಚೇಂಜ್ ಮಾಡ್ತಾ ಬಂದೆ ಹೇಳ್ತಾರೆ. ಇದು ಇಲ್ಲಿ ಚಲೋ ಮಾಡಿದ್ರು, ಅಲ್ಲಿ ಚಲೋ ಮಾಡಿದ್ರು ಅಂತೇಳಿ ಎಲ್ಲ ಜನರ ಗುಲ್ಲು. ಇಲ್ಲಿ ಎಲ್ಲೂ ಮಾಡಿರೋ ಜಾಗ ಎಲ್ಲೆಲ್ಲೂ ಇಲ್ಲ. ಇಲ್ಲಿ ಎಲ್ಲ ಕಡೆಗೂ ಮಾಡಾಗದೆ, ಕ್ಯಾರಿಕೋಡ್ ಆಗದೆ, ತುಳಸಾನಿ ಆಗದೆ, ಮತ್ತೊಂದು ಕಡೆಗೆ ಆಗದೆ, ಹೊನ್ನಾವರದಲ್ಲಿ ಆಗದೆ, ಇನ್ನು ಕುಮಟ ಆಗದೆ, ಲೈನ್ಸ್ ಮೇಲೆ ಕುಮಟ ಲೈನ್ಸ್ ಮೇಲೆ ಮಾಡಿದ್ದು ನಾನು. ಚಿಟ್ಟಾಣಿ ರಾಮಚಂದ್ರ ಮೇಳದಲ್ಲಿ 3 ಸಲ ನಾನು ವೇಷ ಮಾಡಿದ್ದೀನಿ. ನಮ್ಮ ಹನುಮಂತ ದೇವಸ್ಥಾನದಲ್ಲಿ ಗೇರ್ಸೊಪ್ಪದಲ್ಲಿ 2 ಅಲ್ಲಿ, ಮತ್ತಲ್ಲೂ ಒಟ್ಟು 3 ಮಾಡಿದ್ದೇನೆ ಅವರ ಮೇಳದಲ್ಲಿ. ಈ ನಮ್ಮ ಕೊಂಡಲಗುಡಿ ರಾಮ ಹೆಗಡೆ ಅವನೆಲ್ಲ ರಾಮ ಹೆಗಡೆದು ಅಲ್ಲಿ ವೇಷ ಇತ್ತು ಹೇಳ್ತೇವೆ. ಕೊಂಡಲಗುಡಿ ರಾಮ ಹೆಗಡೆ ಕರ್ಕೊಂಡು ಹೋದವು ನಾನು ಆ ಕಾಲದಲ್ಲಿ. ಅಂಥ ಒಂದು ಇದು ಅದೇ ಜನರ ಗುರುತ ನನಗೆ ಅದೇ. ಮತ್ತು ಧಾರೇಶ್ವರ ಸುಬ್ರಹ್ಮಣ್ಯ ಅವನು ಇಲ್ಲಿ ಸಂಗೀತ ಓದಕ್ಕೆ ಬಂದವ. ನಮ್ಮ ಮನೆಯಲ್ಲಿ ನನ್ನ ದೋಸ್ತಿ ಅವನ ಮಾವನ ಗುರುತ ನನಗೆ ಚಲೋ. ಅವನ ಮಾವನೇ ನನಗೆ ಹೆಣ್ಣು ತೋರಿಸಿ ನಮ್ಮ ಮದುವೆ ಮಾಡಿಸೋ ಅವನ ಮಾವ ಆಗಿದ್ದ. ಆ ಗುರ್ತದ ಮೇಲೆ ಇಲ್ಲಿ ನಾ ಇದ್ದೆ ಅಂತ ಗುರ್ತು ಹಾಕ್ಕೊಂಡು ಇಲ್ಲಿ ಬಂದು ಮಲ್ಕೊಳ್ತಿದ್ದೆ. ನಾನು ಊಟಕ್ಕೆ ಬೆನ್ನೆ ಮನೆಗೆ ಹೋಗ್ತಿದ್ದ, ಗಪ್ಪೆಗಡೆ ಇದ್ದಲ್ಲಿ. ಗಪ್ಪೆಗಡೆ ಮನೆಗೆ ಹೋಗಿ ಹಾಗೆ ಸಂಗೀತ ಓದಕ್ಕೆ ಹೋಗ್ತಿದ್ದ. ಹಾಗೆ ಸಿಂಹದ ವೇಷ ಮಾಡೋದು ಬಹಳ ಕಷ್ಟವಾದದ್ದು. ಇದು ನನಗೆ ಸಾಕು ಅಂತ ಯಾವತ್ತಾದರೂ ನಿಮಗೆ ಅನಿಸಿತ್ತ? ಅಂದರೆ ನಾನು 1.5-2 ವರ್ಷ ಆ TB ಕಾಯಿಲೆ ಬಂತು ಅಂತ ಹೇಳಿದ್ನಲ್ಲ, ಆ ಟೈಮ್ನಲ್ಲಿ ನನಗೆ ಮಾಡೋದಕ್ಕೆ ಅವೇ ಒತ್ತಾಯ ಮಾಡೋದು. ಆವಾಗ ನಾನು ಹೇಳಿದೆ, ಜೀವ ಉಳಿದ್ರೆ ಮುಂದೆ ಮಾಡಬೇಕು. ಹೀಗೆ ಸದ್ಯ ಅಂತ ಹೇಳಿದ್ರೆ ನಾನು ಈಗ ಮಾಡೋದು ಆರೋಗ್ಯ ನಾನು ಕಾಲ್ಕೊಳ್ತೇನೆ. ಡಾಕ್ಟ್ರು ಅದನ್ನೇ ಹೇಳ್ಯಾರೆ. ಆವಾಗ ಮಾತ್ರ ನನಗೆ ಶುರುವಾದ ವರ್ಷೇ ಆ TB ಕಾಯಿಲೆಗೆ ಔಷಧಿ ಬಂದದ್ದು. ನನಗೆ ದಾಮೋದರ ಪಂಡಿತರು ಅಂತ ಹೇಳಿದರು. ಅವರು ನಾನು ದುಡ್ಡು ಕೊಟ್ಟು ಕುಮಟಕ್ಕೆ ಕಳಿಸಿ ಇದು ಎಕ್ಸ್ರೇ ತೆಗಿಸ್ಕೊ ಬಂದೆ. ಅವತ್ತು ನನಗೆ ಅನುಮಾನ ಇತ್ತು, ನಿನಗೆ ಹಿಂಗಾಗ್ತದೆ ಅಂತೇಳಿ ಅದಕ್ಕೆ ಕಳಿಸಿದ್ದೀನಿ. ನಾನು ಬರೀ ನಿಮಗೆ ದುಡ್ಡು ಕೊಡೋದು ಉಳಿತಾರೆ, ದುಡ್ಡು ಕೊಡಬೇಡ ನೀನು ಒಂದು ಸರಿ ಹಂಗೆ ಹಾಕ್ಕೊಂಡೆ ನಡೆದಿತ್ತು. ಆ ಕಾಲ ಹಂಗೆ ಕುಗ್ಗಿತ್ತು ಒಂದು ಸಾರಿ. ನಿಮ್ಮ ಈ ಅಮೋಘ ಕಲೆಯನ್ನು ಗುರುತಿಸಿ
ನಿಮ್ಮನ್ನ ಸನ್ಮಾನ ಮಾಡಿದ್ದು ಈ ಥರದ್ದೇನಾದರೂ ಇದೆಯಾ, ನಿಮ್ಗೆ ಗೌರವಿಸಿದ್ದು? ಹೌದು ಉಂಟು. ಸೊಂಬೇಡ್ರು ಸೊಂಬೆಟ್ಟವರು. ಎನ್ ಆರ್ ನಾಯ್ಕರು ಹೇಳಿ, ಎನ್ ಆರ್ ನಾಯ್ಕ್ ಪ್ರೊಫೆಸರ್, ಹೌದು. ಆವಾಗ ಅಲ್ಲಿ ಸನ್ಮಾನ ಮಾಡಿದ್ದಾರೆ. ಮತ್ತು ನಮಗೆ ತೊಳಸಾನಿ ಸನ್ಮಾನ ಮಾಡಿದ್ದಾರೆ. ಧರ್ಮಸ್ಥಳ ವೀರೇಂದ್ರ ಅವರು ಸನ್ಮಾನ ಮಾಡಿದ್ದಾರೆ. ಧರ್ಮಸ್ಥಳಕ್ಕೂ ಹೋಗಿ ಅದು ದೇಶ. ಇನ್ನು ಸುಮಾರು ಹಿಂಗೆ ಇದು ಪ್ರದರ್ಶನವನ್ನ ನೀಡಿದಲ್ಲೆಲ್ಲ ನಿಮ್ಗೆ ಮೆಚ್ಚುಗೆನೆ ವ್ಯಕ್ತಪಡಿಸಿದ್ದಾರೆ. ನೀವು ಸಿಂಹವೇಷವನ್ನ ಮಾಡಿದ್ದಷ್ಟೇ ಅಲ್ಲದೆ ಅದರಲ್ಲಿ ಆಸಕ್ತಿ ಇರುವಂತವರಿಗೂ ಕೂಡ ನೀವು ಸಿಂಹವೇಷವನ್ನ ಮಾಡಿಸಿದ್ದೀರಾ ಅಂತ ಈಗ ಹೇಳಿದ್ದೀರಾ. ಅಂತ ಕಲಾವಿದರಿಗೆ ನೀವು ಸಿಂಹವೇಷವನ್ನ ಮಾಡುವ ಕ್ರಮ ಅಥವಾ ಅದನ್ನ ರಂಗದಲ್ಲಿ ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿಕೊಟ್ಟಿದ್ದೀರಾ ಅಂತ ನಮಗೆ ಗೊತ್ತಾಯ್ತು. ಅದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳಿ. ನೋಡಿ, ನಾನು ಯಾನಾದರೂ ಒಂದು ನಮ್ಮ ಊರಿನಲ್ಲಿ ಎಲ್ಲೋ ಇದ್ದ ಕಲೆಯನ್ನು ತಂದು ಇಲ್ಲಿ ಬೆಳೆಸಿದ್ದೆ. ನೀವು ಕಲೀರಪ್ಪ ಅಂತ ಹೇಳಿ ಎಷ್ಟೋ ಜನಕ್ಕೆ ನಾನು ಹೇಳಿದೆ. ಆತಿಬರಿಗೆ ಹೌದು, ಕೆಲವ್ರು ಏನಂದರು ಅವನು ಸ್ವಾರ್ಥಕ್ಕಾಗಿ ಮಾಡ್ಕೊಂಡು ಮರೆಯ ನಿನಗೆಲ್ಲಿ ಕಲಿಸ್ತಾನೆ ನಾವು ಅಂತೇಳಿ ಹೇಳ್ತಾರೆ. ಅಂಥದ್ದು ಇರುವಾಗ ಡಿ ಎಮ್ ನಾಯ್ಕನ ಮಗನ ಮಾಡಿದೆ ವೇಷ. ಅಲ್ಲಿ ಅಶೋಕ್ ನಾಯ್ಕನ ಮಗನ ಮಾಡಿದೆ. ಎಲ್ಲ ನೀವು ಏನು ಮತ್ತೆ ಎಲ್ಲರೂ ಇದ್ರ ಫಂಕ್ಷನ್ ಹೇಳಲ್ಲ, ನನಗೆ ಬೇಡ, ಅದು ಅಷ್ಟು ಭಾರ ಆಗ್ತದೆ ಮುಖಕ್ಕೆ, ಮತ್ತು ಧೈರ್ಯ ಕುಂದಿಸ್ತದೆ. ಆ ಕಲೆ ಅನ್ನೋದು ಏನದೆ, ನಾನು ಹೆಂಗೆ ಆಗ್ತೀನೇನೋ ಹೆಂಗೆ ಹೋಗ್ತೀನೇನೋ ಅಂಥೇಳಿ ಅಷ್ಟು ಆಗ್ತದೆ. ಹಂಗೆ ಆದರೂ ಅದು ಅವರೇ ಅಲ್ಲಿ ಹಂಚಿನ ಕಾರ್ಖಾನೆಯಲ್ಲಿ ಕರೆಯಬಿಟ್ರು ನನಗೆ ಮಾನ್ಪುರ. ಹಂಚಿನ ಕಾರ್ಖಾನೆಗೆ ತಯಾರು ಮಾಡಿಕೊಡೋದು ನಾನು ಮಾಡೋದಲ್ಲ. ಒಬ್ಬ ಅಮಗೂ ಸಹ ಹೇಳಿ ಒಬ್ಬ ಕೆಲಸ ಮಾಡಿ ಅವ ವೇಷಕ್ಕೆ ತಯಾರಾದ ವೇಷ ಅವಾಗ ಬರ್ದು ತಯಾರು ಮಾಡೋ ರಂಗಕ್ಕೆ ಹೋಗನೆ ಹ್ಯಾಂಗೋ ಮಾಡೋ ಹೊರಗೊಂದು ಬಂದಾನೆ. ಬಂದದ್ದೇ ಬಿದ್ದು ಬಿಟ್ಟಾನೆ. ಒಂದು ಕೊಡ ನೀರು ಹಾಕಿ ಅವನು ಆರೈಕೆ ಮಾಡಿದ್ದಾರೆ. ಅದು ಆ ಸನ್ನಿವೇಶನೂ ಒಂದು ಉಂಟು. ಈಗ ಅವನು ಇಲ್ಲ, ಮತ್ತೆ ಹೋಗ್ಬಿಟ್ಟಿದ್ದಾನೆ. ಅಂಥ ಒಂದು ಇದು ಸಂದರ್ಭ ಉಳಿತದೆ, ಉಳಿದಿಲ್ಲ ಅಂತಿಲ್ಲ. ನನಗೆ ಹಂಗೇಳಿ ನನಗೇನು ಇಲ್ಲಿವರೆಗೆ ಯಾವುದೇ ಒಂದು ತೊಂದರೆ ಆಗಲ್ಲ. ಸಾಕು ಬರ್ತದೆ, ಸಾಕಾದಾಗೆ ಏನೂ ಆಗೋದಿಲ್ಲ ನನಗೆ. ಎಲ್ಲ ಬಿಡಿಸೋಕೆ ಮಾಡೋಕ್ಕೆ ಎಲ್ಲ ಇವರೆಲ್ಲ ಒಟ್ಟಾಗ್ತಾರೆ, ಏನೂ ಆಗೋದಿಲ್ಲ. ಸಾವಕಾಶ ಬಿಡಿಸು, ಹೊರದಾಕಬೇಡ, ಮತ್ತು ನಾಳೆ ಬೇಕು ಮಾರೆ ಇದನ್ನ ಮೇಲೆ ಮಾಡು. ನಿಮ್ಮ ಕುಟುಂಬದಲ್ಲಿ ಈಗ ಯಾರಾದರೂ ಸಿಂಹದ ವೇಷವನ್ನು ಮಾಡೋರು ಅಥವಾ ಅದನ್ನು ಮುಂದುವರಿಸ್ಕೊಂಡು ಹೋಗೋರು ಯಾರು ಇದ್ದಾದ್ರ? ಎಂತ ಹೇಳೋದು, ನನ್ನ ಮಕ್ಕಳು ಮೊಮ್ಮಕ್ಕಳು ಅಷ್ಟು ಜನರು ಮಾಡಾರೆ. ನನ್ನ ಮೊಮ್ಮಗಳು ಮಾಡೋದೆ. ಇವು ಮಾಡುವವರು ಅಂತ ಹೇಳಿದ್ರೆ ನಾನು ಸುಮಾರು ಜನಕ್ಕೆಲ್ಲ ಕಲಿಸಿದೆ. ಒಬ್ಬರು ಅದರೊಳಗೆ ಇವತ್ತು ಮಾಡೋ ಮತ್ತು ನಾಳೆ ಮಾಡ್ತೇನೆ ಕೇಳಿದ್ರು ಮಾಡೋದಿಲ್ಲ ಅಂತಾರೆ. ಎಂತಕ್ಕಾಗಿ ಅಂದರೆ ಈಗ ನಿಮ್ಮ ಕುಟುಂಬದಲ್ಲೂ ಯಾರು ಈಗ ಮಾಡಬೇಕು ಆ ಶಕ್ತಿ ಇದ್ದವರೇ ಇಲ್ಲ. ನನಗೆ ಬೇಡ ಮಾರೇ, ನೀನೇ ಮುಗಿಸ್ಕೊಂಡು ಹೋಗು ಅಂತಾರೆ. ಸಿಂಹವೇಷ ಮಾಡೋದ್ರಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದಕ್ಕೆ ಸರ್ಕಾರದಿಂದ ನಿಮಗೆ ಆರ್ಥಿಕವಾಗಿ ಏನಾದರೂ ಸಿಕ್ಕಿದೆಯಾ? ಹೌದು, ಸಿಕ್ಕದ. ನನಗೆ ಸಿಕ್ಕಾದಾಗೆ ಮೊಟ್ಟೆಗೆ, ಹಾಲಿಗೆ ಮತ್ತು ಊಟಕ್ಕೆ ಇಷ್ಟಕ್ಕೂ ಖರ್ಚು ಅಕಾಡೆಮಿ ನೋಡ್ಕೊಂಡರೆ ನನಗೆ ಕಳಿಸ್ತಾಯಿದ್ರು 3 ತಿಂಗಳು. ನನ್ನ ಮತ್ತು ಪ್ರಕೃತಿ ಇದನ್ನು ಕೇಳ್ತಾಯಿದ್ರು. ಎಲ್ಲ ರೈಡರಿದ್ರು ಒಂದು ಅವರಿಗೆ ಸ್ವಲ್ಪ ಇದು ಮಾಡ್ತಿದ್ರು ರೇಟೆಲ್ಲ. ಅವ್ರಿಗೆ ಕೇಳಿದ್ರೆ 600 ಮಂಡಳಿಗೆ ಬಂತು. ಅದು ಅವರು 2 ವೇಷ ನೋಡ್ಕೊಂಡು ನನಗೆ ಹೊರಗೆ ಕರ್ಕೊಂಡು ಹೇಳ್ತಿದ್ರು. ಹಾಗೆ ಇಲ್ಲಿ ಎಲ್ಲೋ ಆದಾಗೆ ಅದು ಅರೆ ಅಂಗಡಿಲೋ ಎಲ್ಲೋ ಆದಾಗ ಬಂದುಬಿಟ್ಟಾರೆ ಅವರು. ಬಂದ್ಕೊಂಡು ಹೊರಗೆ ಕರ್ಕೊಂಡು ನೀನೇ ಅಂತೇಳಿ ನಾನು ಗ್ರಹಿಸಿದ್ನ, ಮತ್ತೆ ಯಾರು ಮಾಡ್ತಾರೆ ಇಲ್ಲಿ ಅಂತೇಳಿ ಹೇಳೋರು ಅವರು. ನಿಮ್ಮ ಬಿಟ್ಟರೆ ಮತ್ತೆ ಮಾಡೋರು ಇಲ್ಲ ಇಲ್ಲಿ, ನೀವೇ ಅಂತೇಳಿ ನಾನು ಗ್ರಹಿಸಿದೆ ಅಂತೇಳಿ. ಅಂದರೆ ಸಿಂಹದ ವೇಷ ಅಂದರೆ ಹನುಮಂತ ಭಂಡಾರಿ ಅವರು ಈ ಥರದಲ್ಲಿ ಮಾತಾಡೋದು. ನೀವು ಯಕ್ಷಗಾನದಲ್ಲಿ ಸಿಂಹ ನೃತ್ಯದ ಹೊರತಾಗಿ ಹೊರಗಡೆ ಬೇರೆ ಕಡೆ ಎಲ್ಲಾದರೂ ಪ್ರದರ್ಶನವನ್ನು ನೀಡಿದ್ದು ಉಂಟು. ತುಳಿಯ ಅಂತೇಳಿ ಉಂಟು. ತುಳಿಯ ಅದು ತಮಿಳುನಾಡು ಆ ಕಡೆಯಿಂದ ಹೊನ್ನಾವರದಲ್ಲಿ ಅದೇ ಹೇಳೋಣ, ದುರ್ಗಾದೇವಿ ಇದಕ್ಕೆ ಹೋಗಿದೆ ಅಂತೇಳಿ ಅವನು ಕಂಡಿಟ್ಕೊಂಡ. ನಾನು ಹಾಗೆ ಕಂಡಿಟ್ಕೊಂಡು ಅಲ್ಲಿ ಅವ್ರದ್ದೊಂದು ಮೇಳ ಹೋಗ್ಬೇಕಾಗಿತ್ತು. ಅವ್ರದ್ದು ಯಾವ್ಯಾವುದೋ ಎಲ್ಲ ನಮೂನೆ ಆಟ ಇತ್ತು. ಅದರೊಳಗೆ ನನ್ನೊಂದು ಸೇರಿಸ್ಕೊಂಡು ಕರ್ಕೊಂಡು ಹೋದ್ರು. ಹಂಗಾರೆ ಬಡವರು ಅದು ಬಡವರು ಬ್ಯಾಂಡ್ ಇರ್ತದೆ, ನೀವು ಮಾಡ್ತೀರ ಹಿಂಗೆ. ಆವಾಗ
ನಿಮ್ಗೆ ದುಡ್ಡೆಲ್ಲ ಕಡಿಮೆ ಕೊಡೋದಿಲ್ಲ, ನೀವು ಮದುವೆ ಹೋಗೋದಲ್ಲಿ ಬ್ಯಾಂಡ್ ಮೇಲೆ ನೀವು ನೃತ್ಯ ಮಾಡಬೇಕು. ಆಯಿತು ಅಂದರೆ ಹೋದೆ ತುಳಿಯೋದು ಇದಿರೋದ್ರೆ ಮಾಡ್ಬಂದು ತುಳಿಯೋದೆ. ನಿಮ್ಮ ಈ ಕಲಾ ಜೀವನದಲ್ಲಿ ಇಲ್ಲಿಯ ತನಕ ನಡೆದಿರುವಂತಹದ್ರಲ್ಲಿ ಯಾವುದಾದ್ರೂ ಒಂದು ಬೇಸರದ್ದು ಹಾಗೂ ಮತ್ತೆ ಯಾವುದಾದ್ರೂ ಒಂದು ಖುಷಿಯ ಕ್ಷಣವನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಖುಷಿ ಅಂದರೆ ನಾನು ಹೀಗೆ ಮಾಡೋದ್ರಲ್ಲಿ ಸಿಮನ್ ಮಾಡಬೇಕು ಅಂತೇಳಿ ವಿಚಾರ ಮಾಡ್ತೇನೆ, ನನಗೆ ಅದು ಖುಷಿ ಬರುವುದೇ ಇಲ್ಲ. ಯಾಕೆಂದರೆ ಕಾಲು ನೋವು ಹೆಚ್ಚಾಗದೆ ಜನರ ಒತ್ತಡ ಹೆಚ್ಚಡೆ. ಅಂಗಡಿಲಿ ಒಂದು 5-6 ಜನ ಅದಕ್ಕೆ ಕಾಯ್ತಾವ್ರೆ. ಈ ಬರ್ದಾದ್ರೂ ತೋರಿಸ್ಬೇಕು ನಮಗೆ, ಬರೀ ಕೈ ಸಹ ನಡಬೇಕು ಕಣ್ಕಲ್ಲಿ. ಅದು ಒಂದೇ ಹಾಗಿದ್ರೆ ಖುಷಿನೂ ಹೌದು ಬೇಸರನೂ ಹೌದು. ನಿಮ್ಮ ಹತ್ರ ಆಗೋದಿಲ್ಲ ಅನ್ನೋದು ಬೇಸರ, ಆದ್ರೂ ಖುಷಿ ಅನ್ನೋದು ಇನ್ನೂ ಅಷ್ಟು ಜನ ಯುವಕರು ನೋಡಬೇಕು ಅಂತ ಇದ್ದಾರೆ ಅನ್ನೋದು ಖುಷಿ. ತುಂಬಾ ಸಂತೋಷವಾಯಿತು ನಿಮ್ಮ ಜೊತೆ ಮಾತನಾಡಿ. ನಿಮ್ಮ ಕಲಾ ಜೀವನದ ಯಾನವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಆ ದೇವರು ನಿಮ್ಮ ಕುಟುಂಬಕ್ಕೆ ಹಾಗೂ ನಿಮಗೆ ಆಯುಷ್ಯ, ಆರೋಗ್ಯ ಹಾಗೂ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಅಂತ ಬೇಡ್ಕೊಳ್ತೇನೆ. ಹಾಗೂ ನಿಮ್ಮ ಸಿಂಹ ಇನ್ನೂ ಕೂಡ ರಂಗದಲ್ಲಿ ಘರ್ಜಿಸಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಯಕ್ಷಕಲಾ ಕುಸುಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಲ್ಲಿ ಬರುವಂತಹ ಇನ್ನೂ ಅನೇಕ ವಿಡಿಯೋಗಳನ್ನು ನೋಡಿ ಹರಸಿ ಹಾರೈಸಿ. ಯಕ್ಷಗಾನಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು.